ಸ್ನೇಹಿತರೆ, ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಲಾವಿದರು ಇವರಿಗೆ ಆರಂಭದಲ್ಲಿ ಒಂದು ಹೆಸರು ಇದ್ದರೆ ನಂತರದಲ್ಲಿ ಅದು ಇನ್ನೊಂದು ಹೆಸರಾಗಿ ಬದಲಾಗುತ್ತೆ. ಹೌದು, ಹೀಗೆ ಹೆಸರು ಬದಲಿಸಿಕೊಂಡು ಫೇಮಸ್ ಆಗಿರುವ ಸಾಕಷ್ಟು ನಟರನ್ನ ನಾವು ನೋಡಿರ್ತೀವಿ. ಮತ್ತು ಹೆಸರು ಬದಲಿಸಿಕೊಂಡ ಮೇಲೆ ಅವರ ಲಕ್ ಕೂಡ ಬದಲಾಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವ ಯಾವ ನಟರು ತಮ್ಮ ಹೆಸರನ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ನಟ ಸತೀಶ್ ನೀನಾಸಂ ಯಾರಿಗೆ ಗೊತ್ತಿಲ್ಲ ಹೇಳಿ. ಸ್ನೇಹಿತರೆ, ಕನ್ನಡ ಸಿನಿಮಾ ರಂಗದಲ್ಲಿ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಗಟ್ಟಿಯಾಗಿ ನಿಂತಿರುವ ಮಂಡ್ಯದ ಗಂಡು ನಟ ಸತೀಶ್ ನೀನಾಸಂ. ಇವರ ನಿಜವಾದ ಹೆಸರು ಶಿವ. ಇವರು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ತಮ್ಮ ಹೆಸರನ್ನ ಸತೀಶ್ ನೀನಾಸಂ ಅಂತ ಹೆಸರು ಬದಲಿಸಿಕೊಳ್ತಾರೆ. ಬಟ್ ಅದೇನೇ ಆಗ್ಲಿ, ಹೆಸರು ಬದಲಿಸಿಕೊಂಡ ತಕ್ಷಣ ಅವರು ಸಕ್ಸಸ್ ಪಡೆಯಲಿಲ್ಲ. ಅದರ ಹಿಂದೆ ತುಂಬಾನೇ ಪರಿಶ್ರಮ ಇದೆ. ನಟ ಯಶ್, ಸ್ನೇಹಿತರೆ, ಕನ್ನಡ ಸಿನಿಮಾ ರಂಗದಲ್ಲಿ ರಾಕಿ ಬಾಯಾಗಿ ಮಿಂಚುತ್ತಿರುವ ಕೆಜಿಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ಯಶ್ ರವರ ನಿಜವಾದ ಹೆಸರು ನವೀನ್ ಕುಮಾರ್ ಗೌಡ. ಇವರು ಸಿನಿಮಾ ಜಗತ್ತಿಗೆ ಬಂದ ಮೇಲೆ ತಮ್ಮ ಹೆಸರನ್ನ ಯಶ್ ಅಂತ ಬದಲಾಯಿಸಿಕೊಂಡ್ರು. ಓರ್ವ ಬಸ್ ಡ್ರೈವರ್ನ ಮಗನಾಗಿರ್ತಕ್ಕಂಥ ನಟ ಯಶ್ ಇವರು ಇಂದು ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚುತ್ತಿರುವ ಕನ್ನಡದ ಹೆಮ್ಮೆಯ ನಟ. ಇಂದು ಅವರು ಪಟ್ಟಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ. ಇನ್ನು ನಟ ಡಾರ್ಲಿಂಗ್, ಸ್ನೇಹಿತರೆ, ಸೀರಿಯಲ್ಗಳಲ್ಲಿ ಮಾಡುತ್ತಾ ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂತಹ ನಟ ಡಾರ್ಲಿಂಗ್ ಕೃಷ್ಣರವರು, ಅವರ ನಿಜವಾದ ಹೆಸರು ಸುನೀಲ್ ಅಂತ. ಇವರು ಸಿನಿಮಾ ಲೋಕಕ್ಕೆ ಬಂದ ಮೇಲೆ ಕೃಷ್ಣ ಅಂತ ಹೆಸರು ಬದಲಾಯಿಸಿಕೊಂಡ್ರು. ನಂತರ ಅದು ಡಾರ್ಲಿಂಗ್ ಕೃಷ್ಣ ಅಂತ ಬದಲಾಯಿತು. ಆಕ್ಚುಲಿ ಕೃಷ್ಣ ಅನ್ನುವ ಹೆಸರು ಅವರಿಗೆ ತಾವು ಆರಂಭದಲ್ಲಿ ಅಭಿನಯಿಸಿರ್ತಕ್ಕಂಥ ಕೃಷ್ಣ ರುಕ್ಮಿಣಿ ಎಂಬ ಸೀರಿಯಲ್ ಇಂದಾನೇ ಬಂದಂತ ಹೆಸರು. ನಟ ಧನ್ವೀರ್ ಗೌಡ, ಬಜಾರ್ ಫಿಲ್ಮ್ ಖ್ಯಾತಿಯ ಸ್ಯಾಂಡಲ್ವುಡ್ ನಟನ ಧನ್ವೀರ್ ಗೌಡ ಇವರ ರಿಯಲ್ ಹೆಸರು ಹರಿಗೌಡ ಅಂತ. ಆದರೆ ಇವರು ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೆ ತಮ್ಮ ಹೆಸರನ್ನ ಧನ್ವೀರ್ ಗೌಡ ಅಂತ ಬದಲಾಯಿಸಿಕೊಳ್ತಾರೆ. ಕೇವಲ 3 ಸಿನಿಮಾಗಳಿಂದ ತಮ್ಮದೇ ಆಗಿರತಕ್ಕಂಥ ಒಂದು ಅಭಿಮಾನಿ ಬಳಗವನ್ನ ಹೊಂದಿರತಕ್ಕಂಥ ನಟ ಧನ್ವೀರ್ ಗೌಡ. ಇವರು ಸ್ಯಾಂಡಲ್ವುಡ್ನ ಫ್ಯೂಚರ್ ಸ್ಟಾರ್ ನಟ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಟ ಯುವ, ದೊಡ್ಡಮನೆ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಕಿರಿಯ ಸುಪುತ್ರರಾಗಿರ್ತಕ್ಕಂಥ ಯುವರಾಜ್ ಕುಮಾರ್. ಅವರ ನಿಜವಾದ ಹೆಸರು ಗುರು ರಾಜ್ಕುಮಾರ್. ಆಕ್ಚುಲಿ ಇವರು ಸಿನಿಮಾಗಾಗಿ ತಮ್ಮ ಹೆಸರನ್ನ ಯುವ ಅಂತ ಬದಲಾಯಿಸಿಕೊಂಡರು ಮತ್ತು ಇವರ ಮೊದಲ ಸಿನಿಮಾದ ಹೆಸರು ಕೂಡ ಯುವ. ಇನ್ನು ನಟ ಮಲ್ಲು ಜಮಖಂಡಿ, ಸ್ನೇಹಿತರೆ, ಉತ್ತರ ಕರ್ನಾಟಕದ ಫೇಮಸ್ ಯೂಟ್ಯೂಬರ್ ಆಗಿರುವ ನನ್ನಾಕಿ ಸಿನಿಮಾ ಖ್ಯಾತಿಯ ಮಲ್ಲು ಜಮಖಂಡಿ. ಇವರ ರಿಯಲ್ ಹೆಸರು ಮಲ್ಲಿಕಾರ್ಜುನ ಅಂತ. ಇವರು ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ತಮ್ಮ ಹೆಸರನ್ನ ಮಲ್ಲು ಜಮಖಂಡಿ ಅಂತ ತಿದ್ದುಪಡಿ ಮಾಡಿಕೊಳ್ತಾರೆ. ಇನ್ನು ಬಾಳು ಬೆಳಗುಂದಿ, ಸ್ನೇಹಿತರೆ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಜಾನಪದ ಸ್ಟಾರ್ ಆಗಿರುವ ಬಾಳು ಬೆಳಗುಂದಿ. ಇವರ ನಿಜವಾದ ಹೆಸರು ಬಾಳೇಶ ಅಂತ. ಇವರು ಕೂಡ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ತಮ್ಮ ಹೆಸರನ್ನ ಶಾರ್ಟ್ ಕಟ್ ನಲ್ಲಿ ಬಾಳು ಬೆಳಗುಂದಿ ಅಂತ ತಿದ್ದುಪಡಿ ಮಾಡಿಕೊಂಡರು. ಇನ್ನು ಮುಕಳೆಪ್ಪ, ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಅನ್ನ ಹೊಂದಿ ತುಂಬಾನೇ ಪ್ರಸಿದ್ಧತೆಯನ್ನು ಪಡೆದುಕೊಂಡಿರುವ ನಟ ಸ್ಟಾರ್ ಯೂಟ್ಯೂಬರ್ ಮುಕಳೆಪ್ಪ. ಇವರ ನಿಜವಾದ ಹೆಸರು ಕ್ವಾಜಾ. ಆಕ್ಚುಲಿ ಇವರು ಮುಕಳೆಪ್ಪ ಅನ್ನುವ ಪದವನ್ನ ತಾವು ಟಿಕ್ ಟಾಕ್ ಮಾಡುವ ಸಂದರ್ಭದಲ್ಲಿ ಬೈಗುಳ ಪದವಾಗಿ ಬಳಸ್ತಾ ಇದ್ರು. ಬಟ್ ಅವರು ಈ ಹೆಸರಿನಿಂದಲೇ ಫೇಮಸ್ ಆದ ಕಾರಣ ಈ ಹೆಸರನ್ನೇ ತಮಗೆ ಇಟ್ಟುಕೊಂಡರು. ಮಾನು ನಿಪನಾಳ, ಉತ್ತರ ಕರ್ನಾಟಕದ ಜಾನಪದ ಲೋಕದ ಸ್ಟಾರ್ ಸಿಂಗರ್ ಆಗಿರುವ ಬೆಳಗಾವಿಯ ಮಾಳು ನಿಪನಾಳ. ಇವರ ರಿಯಲ್ ಹೆಸರು ಮಾಳಪ್ಪ ಅಂತ. ಇವರು ಕೂಡ ಸೋಷಿಯಲ್ ಮೀಡಿಯಾಗೆ ಬಂದ ಮೇಲೆ ತಮ್ಮ ಹೆಸರನ್ನ ತಿದ್ದುಪಡಿ ಮಾಡಿಕೊಳ್ತಾರೆ. ಇನ್ನು ಲಫಂಗ್ ರಾಜ, ಸ್ನೇಹಿತರೆ, ಉತ್ತರ ಕರ್ನಾಟಕದ ಶಾರ್ಟ್ ಫಿಲ್ಮ್ ಖ್ಯಾತಿಯ ಲಫಂಗ್ ರಾಜ. ಇವರ ನಿಜವಾದ ಹೆಸರು ರಾಜಾ ಸಾಬ್ ಅಂತ. ಇವರು ಯೂಟ್ಯೂಬ್ಗೆ ಬಂದ ಮೇಲೆ ತಮ್ಮ ಹೆಸರನ್ನ ಲಫಂಗ್ ರಾಜ ಅಂತ ಬದಲಾಯಿಸಿಕೊಳ್ತಾರೆ. ಪರ್ಸು ಕೋಲೂರ, ಸ್ನೇಹಿತರೆ, ಜಾನಪದ ಕ್ಷೇತ್ರದ ಮತ್ತೊಬ್ಬ ಸ್ಟಾರ್ ಸಿಂಗರ್ ಆಗಿರುವ ಪರ್ಸು ಕೋಲೂರ್.
ಇವರ ನಿಜವಾದ ಹೆಸರು ಪರಸಪ್ಪ ಅಂತ. ಇವರು ಜಾನಪದ ಫೀಲ್ಡಿಗೆ ಬಂದ ಮೇಲೆ ತಮ್ಮ ಹೆಸರನ್ನ ಪರ್ಸು ಕೋಲೂರ್ ಅಂತ ಬದಲಾಯಿಸಿಕೊಳ್ತಾರೆ. ಇನ್ನು ಮಲ್ಯ ಬಾಗಲಕೋಟೆ, ಶಾರ್ಟ್ ಫಿಲ್ಮ್ ಖ್ಯಾತಿಯ ಮಲ್ಯ ಬಾಗಲಕೋಟೆ, ಇವರ ನಿಜವಾದ ಹೆಸರು ಮಲ್ಲಯ್ಯ ಅಂತ. ಇವರು ಕೂಡ ತುಂಬಾನೇ ಫೇಮಸ್ ಯೂಟ್ಯೂಬರ್. ಸ್ನೇಹಿತರೆ, ಕೊನೆಯದಾಗಿ ಇವರ ಬಗ್ಗೆ ಹೇಳುವುದಾದರೆ, ಕಲಾವಿದರು ಹೆಸರು ಬದಲಿಸಿಕೊಂಡ ತಕ್ಷಣ ಅವರಿಗೆ ಲಕ್ ಹೊಡೆಯುತ್ತೆ, ಸಕ್ಸಸ್ ಆಗ್ತಾರೆ ಅಂತ ಇಲ್ಲ. ಅದರ ಹಿಂದೆ ತುಂಬಾನೇ ಹಾರ್ಡ್ ವರ್ಕ್ ಬೇಕು. ಸೊ ಹಾರ್ಡ್ ವರ್ಕ್ ಇಲ್ಲದೆ ಏನೂ ಮಾಡೋಕೆ ಆಗಲ್ಲ. ಸೊ ಕೊನೆಯದಾಗಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಫೇವರೆಟ್ ನಟ ಯಾರು ಅಂತ ಕೂಡ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವ ವಿಷಯ ನಿಮಗೆ ತೃಪ್ತಿ ನೀಡಿದ್ದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಒಂದು ಲೈಕ್ ಮತ್ತು ಶೇರ್ ಅನ್ನು ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಬೆಂಬಲ ನೀಡಿ ಇನ್ನೂ ಇಂತಹ ಸಾಕಷ್ಟು ವಿಷಯಗಳನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.